ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಸಹಜವಾಗಿ ದೋಷ ಪರಿಹಾರ ಯಜ್ಞಕ್ಕೋಸ್ಕರ ಹಳೆ ಒಡಂಬಡಿಕೆ ಪ್ರಕಾರ ಜನ ತಮ್ಮ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಪ್ರಾಣಿಗಳ ರಕ್ತವನ್ನ ಬಲಿಯಾಗಿ ಸಮರ್ಪಣೆ ಮಾಡಿ ತಮ್ಮ ದೋಷಗಳನ್ನ ಅವರು ನಿವಾರಣೆ ಮಾಡಿಕೊಳ್ತಾ ಇದ್ರಂತೆ. ಅದರಿಂದ ತೃಪ್ತಿಗೊಳ್ಳದಂತ ದೇವರು ಹೇಳ್ತಾನೆ, ಯಾಜಕ ಕಾಂಡ 5:11-13ರಲ್ಲಿ, ಅರಣ್ಯಕಾಂಡ 31:22-24ರಲ್ಲಿ ದೇವರ ವಾಕ್ಯವಾಗ್ತದೆ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರಕ್ಕೆ ಪರಿಹಾರ ಉಂಟಾಗುವುದಿಲ್ಲ. ನಮ್ಮ ಪಾಪ ಪರಿಹಾರ ಆಗಬೇಕಾದ್ರೆ ಒಂದು ಪ್ರಾಣಿಯ ರಕ್ತವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕಾಗಿತ್ತು. ಅದರಿಂದ ಮನುಷ್ಯ ಪಾಪಕ್ಕೆ ಪರಿಹಾರ ಕಂಡುಕೊಳ್ಳಲಿಲ್ಲ. ಪಾಪವನ್ನು ಪದೇ 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 ಮಾಡಲ್ಪಟ್ಟ ನಿಮಿತ್ತ ಯೇಸು ಕ್ರಿಸ್ತನೇ ದೇವರಾದವನು ಈ ಲೋಕಕ್ಕೆ ನರಜನ್ಮದವನಾಗಿ ಮಾನವ ಕುಲದ ರಕ್ಷಣೆಗೋಸ್ಕರ ಮಾಂಸಧಾರಿಯಾಗಿರುವಂತ ಮಕ್ಕಳ ನಿಮಿತ್ತ ಅವನು ರಕ್ತ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಪ್ರವೇಶ ಮಾಡಿದ್ದಾನೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಯಾಜಕ 17ನೇ ಅಧ್ಯಾಯ 11ನೇ ವಚನವನ್ನು ನೋಡುವಾಗ, ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರ, ಅಂತ ರಕ್ತವನ್ನು ನೀವು ಯಜ್ಞವೇದಿಗೆ ಎರಚಿ ನಿಮಗೋಸ್ಕರ ದೋಷ ಪರಿಹಾರ ಮಾಡಿಕೊಳ್ಳಬೇಕೆಂದು ನಿಮಗೆ ಅನುಗ್ರಹ ಮಾಡಿದ್ದು ನಾನೇ. ಅವ್ರು ಹೇಳ್ತಾ ಇದ್ರು, ಒಂದ್ ಕಾಲದಲ್ಲಿ ಡ್ರಗ್ಸ್, ಸಾರಾಯಿ, ಅಫೀಮ್ ಇದನ್ನ ಎತ್ಕೊಂಡು ತಿರುಗಾಡ್ತಾ ಇದ್ದಂತ ವ್ಯಕ್ತಿಯಾದ ನನ್ನನ್ನ ಯೇಸು ಬಿಡುಗಡೆ ಮಾಡಿದ್ದಾನೆ. ಈ ರೀತಿಯಾದ ಜೀವಿತ ಇದ್ದ ನನ್ನನ್ನ ಯೇಸು ಬಿಡುಗಡೆ ಮಾಡಿದ್ದಾನೆ. ನಮ್ಮ ತಂದೆ ಒಂದು ಏನಾಗಿದ್ರು ಅವರು ಜ್ಯೋತಿಷ್ರಂತೆ. ಪೌಲ್ ಹೇಳ್ತಾನೆ, ಈ 4 ಇಲ್ಲದಿದ್ದರೆ ಪರಲೋಕ ರಾಜ್ಯಕ್ಕೆ ನೀವು ಸೀಮಿತರಾಗಲ್ಲ, ಬಾಧ್ಯಸ್ಥರಾಗಲ್ಲ, ದೇವರ ಮಕ್ಕಳಾಗಲ್ಲ. ಹಾಗಾದ್ರೆ 4 ಏನ್? ಪೌಲ್ನ ನೋಡಿ ಜ್ಯೋತಿಷಿ ಕಣಿಗೆ ಹೇಳತಕ್ಕವಳು ಹೇಳ್ತಾಳೆ, ದೇವರ ಮನುಷ್ಯನೇ, ದೇವರ ಮನುಷ್ಯನೇ, ದೇವರ ಮನುಷ್ಯನೇ ಅಂತ ಹೇಳುವಾಗ ಪೌಲ್ ಹೇಳ್ತಾನೆ, ಕಣಿ ಹೇಳುವಂತ ಆತ್ಮ ಬಾ ಹೊರಗಡೆ. ಅವಳನ್ನ ದೇವರು ಬಿಡುಗಡೆ ಮಾಡಿಬಿಟ್ರು, ಪ್ರಿಯ ದೇವ ಜನರೇ. ಅದಕ್ಕೆ ದೇವರ ಅಂತ ಪೌಲ್ ಹೇಳ್ತಾನೆ, ಯೇಸು ಕ್ರಿಸ್ತನ ರಕ್ತ ಹರಿಸಲ್ಪಡದೆ ಹೋಗಿದ್ರೆ, ಯೇಸುವಿನ ರಕ್ತ ಸುರಿಸಲ್ಪಡದೆ ಹೋಗಿದ್ರೆ, ಯೇಸುವಿನ ರಕ್ತ ನಮಗಾಗಿ ಚೆಲ್ಲಲ್ಪಡದೆ ಹೋಗಿದ್ರೆ ನಮಗೆ ರಕ್ಷಣೆ ಇರಲ್ಲ, ಪಾಪ ಪರಿಹಾರ ಇರಲ್ಲ. ಆ ರಕ್ತ ಸುರಿಯಲ್ಪಟ್ಟಿದ್ದಕ್ಕೆ ಪರಲೋಕ ರಾಜ್ಯ ಸಿಕ್ತಂತೆ ನಮಗೆ. ಆ ರಕ್ತ ಸುರಿಯಲ್ಪಟ್ಟಿದ್ದಕ್ಕೆ ನಮ್ಮ ಪಾಪಕ್ಕೆ ಪರಿಹಾರ ಸಿಕ್ತು. ಆ ರಕ್ತ ಸುರಿಯಲ್ಪಟ್ಟಿದ್ದಕ್ಕೆ ನಾವು ನೀತಿವಂತರಾಗಿದ್ದೇವೆ. ಆ ರಕ್ತ ಸುರಿಯಲ್ಪಟ್ಟಿದ್ದಕ್ಕೆ ನಾವು ದೇವರ ಮಕ್ಕಳಾಗಿದ್ದೇವೆ. ಆ ಶಿಲುಬೆ ಮೇಲೆ ತೂಗಲ್ಪಟ್ಟಂತ ಯೇಸುವನ್ನು ನೋಡಿ ನನಗಾಗಿ ನಿಜವಾಗಲೂ ಯೇಸು ಪಾಡುಪಟ್ಟಿದ್ದಾನೆ, ನೋವನ್ನು ಅನುಭವಿಸಿದ್ದಾನೆ, ಚಿಂತೆ ಹೊತ್ತುಕೊಂಡಿದ್ದಾನೆ. ನನಗಾಗಿ ಅವನ ದೇಹದ ರಕ್ತ ಹರಿಯಲ್ಪಟ್ಟಿದೆ. ಯಾವುದಕ್ಕಾಗಿ ಅಂತ ಪೌಲ್ ಹೇಳ್ತಾನೆ, ನಮ್ಮ ಪಾಪ ಪರಿಹಾರಕ್ಕಾಗಿ. ಯಾವ ಪ್ರಾಣಿಯ ರಕ್ತ ದೇವರಿಗೆ ಮೆಚ್ಚುಗೆ ಆಗಿಲ್ಲ, ಯೇಸು ಕ್ರಿಸ್ತನ ರಕ್ತ ನಮಗಾಗಿ ದೇವರು ಇಷ್ಟಪಟ್ಟಿದ್ದಾನೆ. ಆ ರಕ್ತದ ನಿಮಿತ್ತ ನಿಮಗೆ ಪರಿಹಾರ, ಆ ರಕ್ತದ ನಿಮಿತ್ತ ನೀವು ಮಕ್ಕಳಾಗಿದ್ದೀರಾ, ಆ ರಕ್ತದ ನಿಮಿತ್ತ ನೀವು ಬಿಡುಗಡೆ ಆಗಿದ್ದೀರಾ, ಆ ರಕ್ತದ ನಿಮಿತ್ತ ಪರಲೋಕ ರಾಜ್ಯ ನಿಮಗೆ ಬಾಧ್ಯಸ್ಥರನ್ನಾಗಿ ಮಾಡಿದೆ. ಆ ಪೌಲ್ ಹೇಳ್ತಾನೆ, ಮೊದಲನೇದು ಯೇಸುವಿನ ರಕ್ತ
ಅರಿಯಲ್ಪಡದೆ ಹೋಗಿದ್ರೆ, ಸುರಿಯಲ್ಪಡದೆ ಹೋಗಿದ್ರೆ, ಚೆಲ್ಲಲ್ಪಡದೆ ಹೋಗಿದ್ರೆ, ದೇವರಿಗೆ ಸಮರ್ಪಣೆ ಆಗದೆ ಹೋಗಿದ್ರೆ ನಾನು ನೀನು ದೇವರ ಮಕ್ಕಳಾಗ್ತಾ ಇರಲಿಲ್ಲ. ರಕ್ತವು ಪ್ರಾಣಾಧಾರವಾಗಿರುವುದರಿಂದ ದೋಷ ಪರಿಹಾರವಾಗುತ್ತೆ. ಅದಕ್ಕೆ ವಿಶ್ವಾಸಿಗಳೇ, ಪ್ರಾಣಿಯ ರಕ್ತವನ್ನು ನಾವು ತಿನ್ನಕ್ಕೆ ದೇವರ ಅನುಮತಿ ಕೊಟ್ಟಿಲ್ಲ. ಅದರಲ್ಲಿ ಜೀವ ಇದೆ. ಸೈತಾನ್ ಮಾತ್ರ ರಕ್ತ ಕೇಳೋದು. ಬಲಿಗಳು ಕೊಡುವಂತ ಇವತ್ತು ಕೇಳ್ತಾ ಇದೆ. ಕೆಟ್ಟು ಹೋದವ್ರನ್ನ ರಕ್ಷಿಸುವುದಕ್ಕೋಸ್ಕರ ಯೇಸು ರಕ್ತ ಕೊಟ್ಟಿದ್ದಾನೆ. ನಿನ್ನನ್ನು ಬಿಡುಗಡೆ ಮಾಡೋದಕ್ಕೆ ಯೇಸು ರಕ್ತ ಕೊಟ್ಟಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಮತ್ತಾಯ 26:28, ಬೇಗ ಓದಿ ನಾನು ಮುಗಿಸ್ತೇನೆ. ಯೇಸು ಸ್ವಾಮಿ ಹೇಳ್ತಾನೆ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಇಡೀ ಮಾನವ ಕುಲದ ರಕ್ಷಣೆಗಾಗಿ ಸುರಿಯಲ್ಪಟ್ಟ ರಕ್ತ. ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಪಾಪಗಳ ಕ್ಷಮೆಗಾಗಿ, ಬಹು ಜನರಿಗೋಸ್ಕರ. ಒಂದು ಹಲ್ಲೆಲೂಯಾ, ಒಂದು ಹಲ್ಲೆಲೂಯಾ. ಈ ಆರಾಧನೆ ಹುಡುಕಿ ಬಂದಿದ್ದೀರಲ್ಲ, ಯೇಸುವಿನ ಹುಡುಕಿ ಬಂದಿದ್ದೀರಲ್ಲ, ಅವನು ಒಡಂಬಡಿಕೆ ಮಾಡ್ಕೊಳ್ತಾ ಇದ್ದಾನೆ. ಆಫ್ಟರ್ 20, 30, 40, 60 ಸೈಟ್ ತಗೊಳ್ಳುವಾಗ ಒಂದು ಅಗ್ರಿಮೆಂಟ್ ನಡೆಯುತ್ತೆ. ಒಂದು ವಸ್ತು ತಗೊಳ್ಳುವಾಗ ಅಗ್ರಿಮೆಂಟ್ ಆಗುತ್ತೆ, ಬಂಗಾರಗಳು ತಗೊಳ್ಳುವಾಗ ಅಗ್ರಿಮೆಂಟ್ ಆಗುತ್ತೆ, ಭೂಮಿ ತಗೊಳ್ಳುವಾಗ ಅಗ್ರಿಮೆಂಟ್ ಆಗುತ್ತೆ. ಆ ಅಗ್ರಿಮೆಂಟ್ ಕುರಿತು ದೇವರು ಮಾತಾಡ್ತಾ ಇಲ್ಲ. ನಿನ್ನನ್ನು ಭೂಲೋಕದಿಂದ ಪಾಪದಿಂದ ಬಿಡಿಸಿ ಶುದ್ಧಗೊಳಿಸಿ ದೇವರ ಮಗನಾಗಿ ಮಾಡಿ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಿ ಮಾಡೋದಕ್ಕೋಸ್ಕರ ನಿನ್ನ ಜೊತೆ ಅವನು ಒಡಂಬಡಿಕೆ ಮಾಡ್ಕೊಳ್ತಾ ಇದ್ದಾನೆ. ಎಷ್ಟು ಜನ ನಂಬ್ತಿರೋ ಒಡಂಬಡಿಕೆ ಆಗಿದೆ ಅಂತ? ಯಾವಾಗ ಒಡಂಬಡಿಕೆ ಆಗುತ್ತೆ ನಮಗೆ? ದೀಕ್ಷಾಸ್ಥಾನ ತಗೊಳ್ಳುವಾಗ, ಲೋಕದ ಪಾಲಿಗೆ ಸಾಯ್ತೀನಿ ಎನ್ನುವಾಗ, ಪಾಪ ಬಿಡ್ತೀನಿ ಎನ್ನುವಾಗ, ಡ್ರಗ್ಸ್ ಬಿಡ್ತೀನಿ ಎನ್ನುವಾಗ, ಅಫೀಮ್ ಬಿಡ್ತೀನಿ ಎನ್ನುವಾಗ, ಗಾಂಜಾ ಬಿಡ್ತೀನಿ ಎನ್ನುವಾಗ, ಬೀಡಿ ಬೆಳೆದು ಬಿಡ್ತೀನಿ ಎನ್ನುವಾಗ, ಸಾರಾಯಿ ಕುಡಿಯೋದು ಬಿಡ್ತೀನಿ ಎನ್ನುವಾಗ, ಕೆಟ್ಟ ಕೆಟ್ಟ ಫಿಲಂಗಳನ್ನ ನೋಡೋದು ಬಿಡ್ತೀನಿ ಎನ್ನುವಾಗ ಯಾವಾಗ ಒಪ್ಪಿಸ್ಕೊಡ್ತೀಯ? ನೀ ಯೇಸುವಿನ ರಕ್ತಕ್ಕೆ ದೇವರು ಹೋಲಿಕೆ ಮಾಡಿಟ್ಟಿದ್ದ. ಅದರಲ್ಲಿ ಯಾರು ಮುಳುಗಿ ಎದ್ದೇಳ್ತಾರೋ ಲೋಕದ ಪಾಲಿಗೆ ಸಾಯ್ತಾರಂತೆ. ಪ್ರೀತಿಯ ದೇವಜನರೇ, ಭೂಮಿಯಲ್ಲಿ ನಿಮ್ಗೆ ಆಶೀರ್ವಾದ ಸಾಧಾರಣವಾಗಿ ಬಂದು ಬಿಡ್ತದೆ, ಅದು ಶಾಶ್ವತ ಅಲ್ಲ. ಪರಲೋಕದ ಆಶೀರ್ವಾದಕ್ಕಾಗಿ ನಾವು ಹೋರಾಡಬೇಕಾಗಿದೆ. ಭೂಲೋಕದ ಆಶೀರ್ವಾದಕ್ಕೆ ಹೋರಾಡಬೇಡ್ರಿ. ಮನೆ ಇಲ್ಲ ಅಂತ ಅಳಬೇಡ್ರಿ, ಕಾರಿಲ್ಲ ಅಂತ ಅಳಬೇಡ್ರಿ, ಬಂಗಾರ ಇಲ್ಲ ಅಂತ ಅಳಬೇಡ್ರಿ, ಅದಿಲ್ಲ ಇದಿಲ್ಲ ಅಂತ ಅಳಬೇಡ್ರಿ. ಸತ್ಯ ದೇವರನ್ನ ತಿಳ್ಕೊಂಡಿದ್ದೀರಾ? ಪರಲೋಕದ ಆಶೀರ್ವಾದಕ್ಕೆ, ಅದಕ್ಕೆ ನೀವು ಅಳಬೇಕಂತೆ, ಅದಕ್ಕೆ ಗೋಳಾಡಬೇಕಂತೆ. ಆ ಪೌಲ್ ಹೇಳ್ತಾನೆ, ಈ 4 ಇಲ್ಲದೆ ಹೋಗಿದ್ರೆ ನೀವು ಪರಲೋಕಕ್ಕೆ ಬಾಧ್ಯಸ್ಥರಾಗೋದಿಲ್ಲ. ಒಂದು ಯೇಸುವಿನ ರಕ್ತ ಸುರಿಯಲ್ಪಡದೆ ಹೋಗಿದ್ರೆ, ಎರಡನೇದು ಹೇಳ್ತಾನೆ ನಂಬಿಕೆ ಇಲ್ಲದೆ ಹೋದರೆ. ಅದಕ್ಕೆ ಅವನು ಹೇಳ್ತಾನೆ, ಹಳೆ ಒಡಂಬಡಿಕೆಯನ್ನು ದೇವರು ತೆಗೆದುಹಾಕಿ ಹೊಸ ಒಡಂಬಡಿಕೆಯನ್ನು ಅವನು ಸ್ಥಾಪನೆ ಮಾಡಿದ್ದಾನಂತೆ. ಆ ಹೊಸ ಒಡಂಬಡಿಕೆ ಏನಂದ್ರೆ, ಯಾರು ನನ್ನನ್ನ ನಂಬುತ್ತಾರೋ, ಯೇಸು ಪಾಪ ಹೊತ್ತುಕೊಂಡಿದ್ದಾನೆ ಅಂತ, ಶಿಲುಬೆ ಏರಿದ್ದಾನೆ ಅಂತ, ಸತ್ತು 3ನೇ ದಿನದಲ್ಲಿ ಎದ್ದು ಬರ್ತಾನೆ ಅಂತ ಯಾವ ಅನ್ಯ ನಂಬ್ತಾನೋ, ಯೇಸು ಸತ್ತು ಎದ್ದು ಬಂದಂಗೆ ಅವನು ಎದ್ದು ಬರ್ತಾನೆ ಅಂತ ದೇವರ ವಾಕ್ಯ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಸಿನಾಯಿ ಬೆಟ್ಟದಲ್ಲಿ ದೇವರು ಮೋಸಸ್ಗೆ ಅನೇಕ ಕಟ್ಟಳೆಗಳನ್ನ ಕೊಟ್ಟಿದ್ದಾರೆ, ಆದ್ರೆ ಆ ಕಟ್ಟಳೆಗಳ ಮೂಲಕವಾಗಿ ಪರಲೋಕ ರಾಜ್ಯಕ್ಕೆ ಹೋಗಕ್ಕೆ ಆಗಲ್ಲ. ಯೇಸು ಕೊಟ್ಟ ಆಜ್ಞೆನ ನೀನು ನಾನು ಅನುಸರಿಸುವಾಗ ಮಾತ್ರ ದೇವರಿಗೆ ಮಕ್ಕಳಾಗ್ತೇವೆ, ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ತೇವೆ, ದೇವರ ಆಶೀರ್ವಾದಕ್ಕೆ ಬಾಧ್ಯರಾಗ್ತೇವೆ. ಕಡೆ ವಚನ ಓದ್ರಿ, ಲೂಕ 24:46-47 ದೇವರ ವಾಕ್ಯ ಹೇಳ್ತದೆ, ಅವರಿಗೆ ಕ್ರಿಸ್ತನು, ಓದಿ 24:46, ಕ್ರಿಸ್ತನು ಶ್ರಮಪಟ್ಟು ಸತ್ತು 3ನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ
ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರೆಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದಂತಲೂ. ಒಂದು ಹಲ್ಲೆಲೂಯಾ, ಒಂದು ಹಲ್ಲೆಲೂಯಾ, ಒಂದು ಹಲ್ಲೆಲೂಯಾ. ಈ ಸುವಾರ್ತೆ ಎಲ್ಲ ಕಿವಿಗಳಿಗೆ, ಹೃದಯದ ಒಳಗೆ, ಮನೆಗಳಿಗೆ, ಸಭೆಗಳಿಗೆ, ಗ್ರಾಮಗಳಿಗೆ, ಜಿಲ್ಲೆಗಳಿಗೆ, ರಾಜ್ಯಗಳಿಗೆ ಸಾರೋದಕ್ಕೋಸ್ಕರ ಬರೆಯಲ್ಪಟ್ಟಿದೆಯಲ್ಲ, ಅದಿವತ್ತು ನಿಮ್ಮ ಕಿವಿಗೆ ಬಿದ್ದಿದೆಯಾ? ಕ್ರಿಸ್ತನು ಶ್ರಮೆ ಪಟ್ಟಿದ್ದಾನೆ. ಸಾಧಾರಣವಾಗಿ ದೇವರು ನಮ್ಮನ್ನು ಕೊಂಡುಕೊಂಡಿಲ್ಲ, ಅವನು ರಕ್ತ ಕೊಟ್ಟಿದ್ದಾನ್ರಿ. ರಕ್ತ ಕೊಡಲ್ಪಟ್ಟಂತ ನಾವು ಕ್ರಿಸ್ತನ ಮೆಚ್ಚುಗೆ ಆದ ಜೀವಿತ ಮಾಡ್ತಾ ಇದ್ದೀವ? ಸಾಕ್ಷಿಯಾಗಿದ್ದೀವ? ಆ ರಕ್ತ ಕೊಟ್ಟು ನನಗಾಗಿ ಸತ್ತು ಎದ್ದು ಬಂದ ಅಂತ ಆ ಪೌಲ್ ನಂಬಿಟ್ಟ. ಅವನ್ ಬರೀತಾನೆ 4 ಇಲ್ಲದೆ ಹೋದ್ರೆ ದೇವರ ರಾಜ್ಯದಲ್ಲಿ ನರಕ್ಕಾಗಲ್ಲ. ಒಂದು ಯೇಸು ರಕ್ತ ಸುರಿಸುತ್ತಾನೆ ಅಂತ ನೀನು ನಂಬಬೇಕು. ಎರಡನೇದು ನಂಬಿಕೆ ಇಲ್ಲದೆ ಇಬ್ರಿ 11 ಮನೆಗೆ ಹೋದ್ರು ನೋಡ್ರಿ, ದೇವರನ್ನ ಮೆಚ್ಚಿಸುವುದು ಸಾಧ್ಯನೇ ಇಲ್ಲ. ನಂಬಿಕೆನ ಹುಟ್ಟಿಸೋದು ಯಾರ್ರೀ? ನಮ್ಮ ಅಪ್ಪ ಅಮ್ಮ ನಂಬಿಕೆನ ಹುಟ್ಟಿಸಕ್ಕಾಗಲ್ಲ. ನಂಬಿಕೆನ ಹುಟ್ಟಿಸೋದು ದೇವರು. ನಂಬಿಕೆನ ಹುಟ್ಟಿಸೋದು ಅವನೇ, ಆ ನಂಬಿಕೆನ ಪೂರೈಸೋದು ಅವನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ನಂಬಿಕೆಯಿಂದ ದೇವ್ರನ್ನ ಮೆಚ್ಚಿಸ್ಬೇಕಂತ ಇಷ್ಟಪಡ್ತೀರಾ? ನಂಬಿಕೆಯಿಂದ ಇಷ್ಟಪಡ್ತೀರಾ ದೇವ್ರನ್ನ ಮೆಚ್ಚಿಸಕ್ಕೆ? ಹೆಂಗೆ ನಂಬಿಕೆಯಿಂದ ನಾವು ಜೀವಿಸ್ಬೇಕು? ಅವಾಗಲೇ ನಾನು ಹೇಳಿದೆ ನಮಗೆ ಕ್ರಮ ಇರಬೇಕು ಅಂತ. ಆ ಸಮಯಕ್ಕೆ ತಕ್ಕಂತೆ ನಾವು ದೇವ್ರನ್ನ ಘನಪಡಿಸ್ತಾನೆ ಇರ್ಬೇಕಂತೆ. ದಾವೀದು ಮಂಜೂಷದ ಮುಂದೆ ಡ್ಯಾನ್ಸ್ ಆಡ್ಬಿಟ್ಟ ಅಂತ ಇವತ್ತು ಸಭೆಗಳಲ್ಲಿ ಡ್ಯಾನ್ಸ್ ಇಲ್ದಿರೋ ಸಭೆನೇ ಇಲ್ಲ. ಜನ ಆಡೋದಿರ್ಲಿ, ಆ ಪಾಸ್ಟ್ಗಳಿಗೆ ಏನು ರೋಗ ಬಂದೈತೋ ಅವರು ಕುಣಿದು 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 ಶಾರುಖ್ ಖಾನ್, ಸಲ್ಮಾನ್ ಖಾನ್ ಆಗ್ಬಿಟ್ಟವ್ರು. ದೇವರೊಪ್ಪಲ್ಲ. ದೇವರ ಸಭೆ ಇರೋದು ಪರಲೋಕ ರಾಜ್ಯಕ್ಕೆ ಕ್ರಮನ ಕಲಿಸ್ಕೊಡಕ್ಕೆ. ಸಭೆನ ಬಾರ್ಗಳು ಮಾಡಕ್ಕಲ್ಲ, ಸಭೆನ ಕ್ಲಬ್ ಮಾಡಕ್ಕಲ್ಲ, ಸಭೆನ ಪಬ್ ಮಾಡಕ್ಕಲ್ಲ, ಸಭೆ ಸಂತೆ ಮಾಡಕ್ಕಲ್ಲ, ಸಭೆ ವ್ಯಾಪಾರ ಮಾಡಕ್ಕಲ್ಲ. ಸಮಯಕ್ಕೆ ತಕ್ಕಂತೆ ಕುಣಿಯಕ್ಕೆ ಸಭೆ ಇಲ್ಲ. ಸಭೆ ಇರೋದು ಪರಲೋಕ ರಾಜ್ಯದ ಮಾರ್ಗನ ಕಂಡುಕೊಳ್ಳೋಕೆ. ಅದರ ಭಯ ಕಲಿಸ್ರಯ್ಯ ಅಂದ್ರೆ ಫಿಲಮ್ ಹಾಡನ್ನ ತಗೊಂಡ್ಬಂದು ಇವರು ಆತ್ಮಿಕ ಹಾಡನ್ನ ಮಿಕ್ಸ್ ಮಾಡಿ ಕುಣಿದು 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 ಏಸು ಶ್ರಮೆ ಪಟ್ಟಿದ್ದು ಹೇಳ್ರಯ್ಯ ಅಂದ್ರೆ ಡ್ಯಾನ್ಸ್ ಆಡಿ ಡ್ಯಾನ್ಸ್ ಆಡಿ ಡ್ಯಾನ್ಸ್ ಆಡಿ ಜನಗಳನ್ನ ಎಲ್ಲ ಕರ್ಕೊಂಡೋಗಕ್ಕೆ ತೀರ್ಮಾನ ಮಾಡಿದ್ದೀರಾ? ಪ್ರಿಯ ಸಹೋದರಿಯೇ, ದೇವರು ಮೋಸಸ್ನ ಬಿಟ್ಟಿಲ್ಲ, ನನ್ನು ನಿಮ್ಮನ್ನ ಬಿಡಲ್ಲ. ಸತ್ಯವನ್ನು ಅರಿಯದೆ ಹೋದ್ರೆ ಪರಲೋಕದಲ್ಲಿ ನಾವು ಕಾಣಲ್ಪಡಲ್ಲ. ನೀನ್ಯಾ ನನಗೆ ಗೊತ್ತಿಲ್ಲ ಅಂತ ಯೇಸು ಹೇಳ್ಬಿಡ್ತಾರೆ. ಅದಕ್ಕೋಸ್ಕರ ಸಭೆಗೆ ಬರೋದಾ? ದೇವರ ವಾಕ್ಯದಲ್ಲಿ ಪೌಲ್ ಹೇಳ್ತಾನೆ, ನನ್ನ ಓಟವನ್ನು ನಾನು ಓಡಿ ಮುಗಿಸಿದ್ದೇನೆ, ಕೊಟ್ಟ ಓಟವನ್ನು ಓಡಿ ಮುಗಿಸಿದ್ದೇನೆ. ಆದ ಕಾರಣ ನಿಮಗೊಂದು ಶುಭ ಸುದ್ದಿ ಹೇಳ್ತೇನೆ, ಈ 4 ಇಲ್ಲದಿದ್ದರೆ ಪರಲೋಕ ರಾಜ್ಯ ನಿಮ್ಮದಲ್ಲ. ಒಂದು ಯೇಸು ರಕ್ತ ಸುರಿಸಿದ್ದಾನೆ ಅಂತ ನಿನ್ನ ಮನವರಿಕೆ ಆಗಬೇಕು. ಸತ್ಯ ಎದ್ದಿದ್ದ ಬಂದಂಗೆ ನಾನು ಎದ್ದು ಬರ್ತೇನೆ ಅಂತ ಆ ದೃಢವಾದ ನಂಬಿಕೆ ನಿನ್ನಲ್ಲಿ ಹುಟ್ಟಬೇಕು. ಯಾವಾಗಲೂ ದೇವರನ್ನು ಮೆಚ್ಚಿಸುವಂತ ಹೃದಯ ನಿನ್ನಲ್ಲಿ ಹುಟ್ಟಬೇಕಂತೆ. 3ನೇದಾಗಿ ಪರಿಶುದ್ಧತೆ ಇಲ್ಲದೆ ನನ್ನ ದೇವ್ರನ್ನ ಕಾಣಕ್ಕೆ ಆಗಲ್ರಿ. ಸಾರಾಯಿ ಅಂಗಡಿಗೆ ಹೋಗೋನು, ಬೀಡಿ ಹೊಡಿಯೋನು, ಬ್ಲೂ ಫಿಲಮ್ ನೋಡೋನು, ಅಲ್ಟೆ ಹೊಡಿಯೋನು, ಚಾಡಿ ಹೇಳೋನು, ಮಜಾ ಮಾಡೋನು, ಊರ್ ಸುತ್ತವನು, ಅವನೆಲ್ಲ ಬಂದು ದೇವ್ರನ್ನ ನೋಡಿದೀನಿ ಅಂದ್ರೆ ಸಭೆ ನಂಬಕ್ಕಾಗಲ್ಲ. ದೇವ್ರನ್ನ ನೋಡೋರೇ ಬೇರೆಯವರು. ದೇವ್ರನ್ನ ನೋಡೋರು ಅವರು ಸ್ಟನ್ ಆಗ್ಬಿಡ್ತಾರಂತೆ. ಮಕ್ಕಳು ಆಟ ಆಡ್ತಾರೆ, ನೋಡಿದ್ದೀರಾ? ಸ್ಟ್ಯಾಚ್ಯೂ ಆಟ ಆಡಿದ್ದೀರಾ ಯಾರಾದರೂ? ಸ್ಟ್ಯಾಚ್ಯೂ ಅಂದ ತಕ್ಷಣ ಏನು ಮಾಡ್ಬೇಕು ನಾವು ಹೇಳ್ರಿ? ಹಂಗೆ ಉಸಿರಿಲ್ದ್ರಂಗೆ ನಿಂತ್ಕೊಬೇಕಂತೆ.
ಎಲ್ಲರೂ ಹೇಳ್ತಾರೆ ಕಾಡಿಗೆ ಹೋಗೋರಿಗೆ, ಹುಲಿ ಬಂದುಬಿಡ್ತು ಅಂದರೆ ನೀನೇನು ಮಾಡಬೇಕು? ಉಸಿರಾಡಿದ್ರೆ ಹಂಗೇ ನಿಂತ್ಕೊಂಡು ಉಸಿರಾನು ಎಲ್ಲ ಬಂದುಬಿಡ್ತದೆ ಆಚೆ ಕಡೆಗೆ. ಅವನು ಎಲ್ಲಿ ನಿಂತ್ಕೊಳ್ಳೋಕೆ ಹೋಯ್ತಾನೆ? ಸುಮ್ಮನೆ ಆಗುತ್ತಾನೆ ಸುಮ್ಮನೆ ನಿಂತ್ಕೊಳ್ಳೋಕೆ? ನಿಮಗೆ ನೀವು ಸಾಕಿರೋ ನಾಯಿ ಅನ್ಕೊಂಡ್ಬಿಟ್ಟಿದ್ದೀರಾ? ಹುಲಿ ಹತ್ರ ಬಂದರೆ ಯಾರೂ ಸೈಲೆಂಟ್ ಆಗಿರೋಕ್ಕಾಗಲ್ರಿ. ಆದರೆ ಭಕ್ತನಾದ ದಾವೀದ ಹೇಳ್ತಾನೆ, ಅದನ್ನು ಅರ್ದು ಬಿಟ್ಟಿದ್ದೀನಿ ನಾನಂತ. ಹಲ್ಲೆಲೂಯ. ಅದು ಯಾರು ದೇವ್ರನ್ನ ನೋಡ್ತಾರೋ ಅವ್ರು ತಮ್ಮನ್ನ ಮರ್ತೇ ಹೋಗ್ಬಿಡ್ತಾರೆ, ತಮ್ಮನ್ನ ಮರ್ತು ಬಿಡ್ತಾರೆ, ಲೋಕನ ಮರ್ತು ಬಿಡ್ತಾರೆ, ಜನನ ಮರ್ತು ಬಿಡ್ತಾರೆ. ದೇವರ ವಾಕ್ಯ ಹೇಳ್ತದೆ, ಯೇಸು ರಕ್ತ ಸುರಿಸಲ್ಪಡದೆ ಹೋಗಿದ್ರೆ ನಿನ್ನ ಪಾಪಕ್ಕೆ ಪರಿಹಾರ ಇಲ್ಲ. ಯೇಸು ನಿನ್ನಲ್ಲಿ ನಂಬಿಕೆ ಹುಟ್ಟಿಸದೆ ಹೋಗಿದ್ರೆ ನೀನ್ ದೇವ್ರನ್ನ ಮೆಚ್ಚಿಸಕ್ಕೆ ಆಗ್ತಾ ಇರಲಿಲ್ಲ. ಪರಿಶುದ್ಧತೆ ಇಲ್ಲದೆ ಹೋಗಿದ್ರೆ ಪರಲೋಕದ ದೇವರ ಆತ್ಮನಿಂದ ನೀನ್ ತುಂಬಕ್ಕಾಗಲ್ಲ. ಪ್ರಿಯ ಸಹೋದರಿಯೇ, ಸಭೆ ಒಳಗೆ ಅನ್ಯ ಭಾಷೆ, ಹೊರಗಡೆ ಅನ್ಯಾಯದ ಭಾಷೆ ಮಾತಾಡ್ತಾ ಇದ್ದೀರಾ? ಸಭೆ ಒಳಗೆ ಅನ್ಯ ಭಾಷೆ, ಹೊರಗಡೆ ಅನ್ಯಾಯದ ಭಾಷೆ ಮಾತಾಡ್ತಾ ಇದ್ದೀರಾ? ಎಲ್ಲಿವರೆಗೂ ನಿಮ್ಮ ದೊಂಬರಾಟ, ಎಲ್ಲಿವರೆಗೂ ನಿಮ್ಮ ಆಟ ಅಂತ ದೇವರು ಕೇಳ್ತಾನೆ. ಸಭೆ ಪರಿಶುದ್ಧತೆಯ ಸ್ಥಳ, ಪರಲೋಕ ರಾಜ್ಯಕ್ಕೆ ಮಾರ್ಗ ತೋರಿಸುವ ಸ್ಥಳ, ಪರಲೋಕ ರಾಜ್ಯಕ್ಕೆ ಆಯ್ತವಾಗುವಂತ ಸ್ಥಳ. ಈ ಏರೋಪ್ಲೈನ್ ಹತ್ತವರು ಯಾವ ಟೈಮ್ಗೆ ಹೋಗ್ಬೇಕ್ರಿ? ಇನ್ನು 2 ನಿಮಿಷ ಇರಂಗೆ ಓಡ್ ಬಂದು ಹತ್ಕೊಂತಾನ? ಬಿಫೋರ್ 1.5 ತಾಸು ಮುಂಚೆ ಇರಬೇಕು. ಅವನಿಗೆ ಎಂಕ್ವೈರಿ ನಡೆಯುತ್ತೆ. ಬಾಂಬ್ ಗಿಮ್ ತಂದು ಬಿಟ್ಟಿದ್ಯಾ, ಇಲ್ಲೇನಾದ್ರು ತಂದು ಫಿಟ್ ಮಾಡಿಬಿಡ್ತೀಯ ಅಂತ ಅವನ ಬ್ಯಾಗು, ಅವನದು ಪರ್ಸು ಸಾಲದಿದ್ಕೆ ಅವನ ಇಡೀ ಬಾಡಿನ ಸ್ಕ್ಯಾನ್ ಮಾಡಿಬಿಟ್ಟು ಬಿಡ್ತಾರೆ. ಆದರೂ ಬಿಡಲ್ಲ ಜನ. ಒಳಗಡೆ ಡ್ರಗ್ಸ್ನ ನುಂಗ್ಕೊಂಡು ತಗೊಂಡ್ಬರ್ತಾರೆ, ಬಂಗಾರನ ನುಂಗ್ಕೊಂಡು ತಗೊಂಡ್ಬರ್ತಾರೆ, ಶರೀರನ ಓಪನ್ ಮಾಡಿ ಅದ್ರ ಒಳಗೆ ಇಟ್ಕೊಂಡು ಬರ್ತಾರೆ. ಆದ್ರೂ ಕಸ್ಟಮ್ ಆಫೀಸರ್ಸ್ ಲಂಚ ತೆಗೆದುಕೊಳ್ಳದೇ ಇರತಕ್ಕ ವ್ಯಕ್ತಿ ಅವ್ರನ್ನ ಕಂಡಿಡಿದು ಶಿಕ್ಷೆಗೆ ಒಳಪಡಿಸಿಬಿಡ್ತಾರೆ. ಪರಲೋಕಕ್ಕೆ ಸುಮ್ಮನೆ ಹೋಗಕ್ಕೆ ಆಗುತ್ತಾ? ಆಗುತ್ತಮ್ಮ? ಆಗುತ್ತಾ ಬ್ರದರ್ ಸಿಸ್ಟರ್? ಆಗಲ್ಲ. ದೇವರ ಮನೆಗೆ ಬರೋದೇ ನಮ್ಮನ್ನು ಆಯ್ತ ಮಾಡಿಕೊಳ್ಳೋದಕ್ಕೆ. ಆ ಪೌಲ ಹೇಳ್ತಾನೆ, ಈ 4 ಇಲ್ಲದೆ ಹೋದ್ರೆ ಪರಲೋಕ ರಾಜ್ಯಕ್ಕೆ ಹೋಗಕ್ಕಾಗಲ್ಲ. ಒಂದು, ಯೇಸು ನನಗಾಗಿ ರಕ್ತ ಸುರಿಸಿದ್ದಾನೆ, ನನ್ನ ಪಾಪ ಪರಿಹಾರ ಆಗಿದೆ, ನನ್ನಲ್ಲಿ ಯೇಸು ನಂಬಿಕೆ ಹುಟ್ಟಿಸಿದ್ದಾನೆ. ಆ ನಂಬಿಕೆ ಒಂದು ದಿನಕ್ಕೋಸ್ಕರ ಅಲ್ಲ, ಕೊನೆ ಉಸಿರು ಇರುವ ದಿನದ ತನಕ ನಿನಗೆ ಆ ನಂಬಿಕೆ ಕಡಿಮೆ ಆಗಬಾರದು. ಹಣ ಇದ್ದಾಗ ಒಂದು ನಂಬಿಕೆ, ಜನ ಇದ್ದಾಗ ಒಂದು ನಂಬಿಕೆ, ರೋಗ ಇದ್ದಾಗ ಒಂದು ನಂಬಿಕೆ, ರೋಗ ಇಲ್ಲದೆ ಇದ್ದಾಗ ಒಂದು ನಂಬಿಕೆ. ಈ ನಂಬಿಕೆನ ದೇವ್ರು ನೋಡಿ ನಂಬಿಕೆ ಹುಟ್ಟಿಸಲ್ಲಮ್ಮ. ಯಥಾರ್ಥ ಹೃದಯ ಇದ್ರೆ ಕತ್ತಲೆಯಲ್ಲಿ ಬೆಳಕು ಬರ್ತದಂತೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಮತ್ತಾಯ 5:9 ಹೇಳ್ತದೆ, ಸಮಾಧಾನ ಪಡಿಸುವವರು ಧನ್ಯರು, ಅವ್ರ ದೇವರ ಮಕ್ಕಳು ಅನ್ನಿಸ್ಕೊಳ್ತಾರಂತೆ. ಸಮಾಧಾನ ಅನ್ನುವಂತ ಪದವನ್ನ ಸತ್ಯವೇದದಲ್ಲಿ 250 ಸಲ ಬರೆಯಲ್ಪಟ್ಟಿದೆ ರೀ. ದೇವರ ವಾಕ್ಯ ರೋಮ 12:18 ಹೇಳ್ತದೆ, ಸಾಧ್ಯವಾದರೆ. ಭಕ್ತನಾದ ಪೌಲ ಹೇಳ್ತಾನೆ, ಸಾಧ್ಯವಾದರೆ, ಒಂದು ಫುಲ್ ಸ್ಟಾಪ್. ಸಾಧ್ಯವಾದರೆ ನೀವು ಎಲ್ಲರೊಂದಿಗೆ ಸಮಾಧಾನದಿಂದ ಇರ್ರಿ. ಸಾಧ್ಯವಾದರೆ ಅದರ ಅರ್ಥ ನಮ್ಗೆ ಸಮಾಧಾನವಾಗಿರಕ್ಕೆ ಆಗ್ತಾ ಇಲ್ಲ. ಹೋಗಿದ್ರೆ ಡಾಕ್ಟ್ರು ಮೊದಲು 2 ಕೇಳ್ತಾನೆ, BP ಐತಾ, ಶುಗರ್ ಐತಾ ಅಂತ. ಬೇರೆ ಏನಾದ್ರು ಕೇಳ್ತಾನ? ಹೋಗಿದ ತಕ್ಷಣ ನಮ್ಗೆ ಹಾರ್ಟ್ ಪ್ರಾಬ್ಲಮ್ ಅಂತ ಕೇಳ್ತಾನ, ಕಿಡ್ನಿ ಪ್ರಾಬ್ಲಮ್ ಅಂತ ಕೇಳ್ತಾನ? ಏನು ಕೇಳಲ್ಲ. ಮೊದಲು BP ಇದೆಯಾ ಅಂತ ಕೇಳ್ತಾನೆ, 2ನೇದು ಶುಗರ್ ಇದೆಯಾ ಅಂತ ಕೇಳ್ತಾನೆ. ಪ್ರೀತಿಯ ದೇವ ಜನರೇ, ಯೇಸುವನ್ನು ನಂಬುವಂಥವರಿಗೆ ಯೇಸು ಹೇಳೋದು, ನಿಮಗೆ ಸಮಾಧಾನವಾಗಲಿ, ನಿಮಗೆ ಸಮಾಧಾನವಾಗಲಿ. ಎಷ್ಟು ಮನೆಗಳಲ್ಲಿ ಸಮಾಧಾನ ಇದೆ, ಎಷ್ಟು ಹೃದಯದಲ್ಲಿ ಸಮಾಧಾನ ಇದೆ. ದೇವರು ಮಾಡ್ತಾನೆ ಅಂತ ಸಮಾಧಾನವಾಗಿ ಎಷ್ಟು ಜನ ಕಾಯ್ತಾ ಇದ್ದೀರಾ? ದೇವರ ವಾಕ್ಯ ಹೇಳ್ತದೆ, ಸಮಾಧಾನದಿಂದಿರ್ರಿ. ಸಮಾಧಾನ ಪಡಿಸುವವರು ಯಾರು? ಧನ್ಯರು. ಮತ್ತೆ
ದೇವರ ಮಕ್ಕಳು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಸಭೆ ಮುಂದೆ ಇರೋ ಎಲ್ಲ ಕುಟ್ಟಿ ಪಿಚಾಚಿಗಳಿಗೆ ಇವತ್ತು ಭಯ ಬರಬೇಕು. ಏನಂತ ಭಯ ಬರಬೇಕು? ಒಳಗಿರೋರೆಲ್ಲ ನನ್ನ ಮಕ್ಕಳಲ್ಲ. ನಾನು ಎಷ್ಟೋ ಸಾರಿ ಹೇಳಿದ್ದೀನಿ, ಇದು ಹೇಳಿ ಮುಗಿಸ್ತೇನೆ. ನಾನು ಸೈತಾನ್ಗಳದ್ದು ಒಂದು ಮೀಟಿಂಗ್ ನಡೀತಂತೆ. ಏನ್ ಮೀಟಿಂಗ್ ಅದು? ಎಲ್ಲ ಏರಿಯಾ ವಾಯ್ಸ್ ಲೀಡರ್ಸ್ನ ಕರೆಸ್ದವನು. ಹಿರಿಯ ಸೈತಾನ್ ಹೇಳ್ತಾನೆ, ಇವತ್ತು ಗಾಡಿಗೊಪ್ಪ, ಗಾರ್ಡನ್ ಏರಿಯಾ, ಬೊಮ್ಮನಕಟ್ಟೆ, ಆಲ್ಕೊಳ, ಹೊಸ್ಮನೆ, ಈ ಏರಿಯಾಗಳಿಂದ ನನ್ನ ಮನೆಗೆ ಎಷ್ಟು ಜನನ ಕರ್ಕೊಂಡ್ ಬರ್ತೀರಾ ಅಂತ. ಇವತ್ತಿನ ಟಾಸ್ಕ್ ಅದೇ, ಜನಗಳನ್ನ ಕರ್ಕೊಂಡು ಬರಬೇಕು. ಆತ್ಮಿಕ ಜೀವಿತದಿಂದ ಅವರ ಮೈಂಡ್ ಅನ್ನ ಡೈವರ್ಟ್ ಮಾಡಬೇಕು. ಯಾವ ರೀತಿ ಮಾಡ್ಲಿಕ್ಕಿದ್ದೀರಾ? ನಿಮ್ಮ ಒಂದು ಆಲೋಚನೆ ನನಗೆ ಕೊಡಿ ಅಂತ ಸೈತಾನ್ ಕೇಳ್ತಾನೆ. ಅವಾಗೆಲ್ಲರೂ ಹೇಳಿದ್ರು, ನಾವು ಜನಗಳನ್ನ ಫಿಲಂ ಟಾಕೀಸ್ಗೆ ಕರ್ಕೊಂಡು ಹೋಗ್ತೀವಿ, ಜನಗಳನ್ನ ಫಂಕ್ಷನ್ಗೆ ಕರ್ಕೊಂಡು ಹೋಗ್ತೀವಿ, ಜನಗಳನ್ನ ಪಾರ್ಕಿಗೆ ಕರ್ಕೊಂಡು ಹೋಗ್ತೀವಿ, ಜನಗಳನ್ನ ಮೈಂಡ್ ಡೈವರ್ಟ್ ಆಗುವಂತ ಕಾರ್ಯಕ್ರಮಗಳಿಗೆ ನಾವು ಕರ್ಕೊಂಡು ಹೋಗ್ತೀವಿ. ಹೆಣ್ಮಕ್ಳ ಹೃದಯದಲ್ಲಿ ತಾಯಿ ಮನೆಗೆ ಹೋಗುವಂತ ಹಂಬಲತೆಯನ್ನು ಹುಟ್ಟಿಸ್ತೇವೆ. ಗಂಡನ ಹೃದಯದಲ್ಲಿ ಪಿಕ್ನಿಕ್ ಹೋಗೋದಕ್ಕೆ ಕರ್ಕೊಂಡು ಹೋಗೋಕ್ಕೆ ಪ್ರೇರೇಪಣೆ ಆಗ್ತೀವಿ. ಯೌವನಸ್ಥರಿಗೆ ಯೂತ್ಗಳ ಜೊತೆ ತಿರುಗಕ್ಕೆ ನಾವು ಪ್ರೇರೇಪಣೆ ಮಾಡ್ತೀವಿ ಅಂತ. ಒಂದು ದೆವ್ವ ಹೇಳ್ತಂತೆ, ಇದೆಲ್ಲ ಓಕೆ, ನಾವು ಈಸಿಯಾಗಿ ಒಂದು ಕೆಲಸ ಮಾಡ್ಬೋದಲ್ಲ. ಎಲ್ಲಿ ಆರಾಧನೆ ನಡೀತಾ ಇದೆಯಲ್ಲ ಯೇಸುವಿನ ನಾಮದಲ್ಲಿ, ಆ ಸಭೆ ಮುಂದೆ ಹೋಗಿ ನಿಂತ್ಕೊಳ್ಳೋಣ. ಆರಾಧನೆ ಮುಗಿದು ಬರುವಾಗ ಅವ್ರ ತಲೆ ಮೇಲೆ ನಾವು ಕೈ ಇಡೋಣ. ನಮ್ಮ ಅಭಿಷೇಕ ಅವರ ಮೇಲೆ ಹೋಗುತ್ತೆ. ಆಗ ಅವ್ರಿಗೆ ಸಮಾಧಾನ ಕೆಟ್ಟು ಹೋಗುತ್ತೆ, ಜಗಳ ನಡೆಯುತ್ತೆ, ವೈಮನಸ್ಸಾಗುತ್ತೆ, ಚಾಡಿ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಜನ ಪಾಸ್ಟರ್ ಬಗ್ಗೆ, ಸ್ವಲ್ಪ ಜನ ಲೀಡರ್ಸ್ ಬಗ್ಗೆ, ಸ್ವಲ್ಪ ಜನ ಪಕ್ಕದ ಮನೆಯವ್ರ ಬಗ್ಗೆ, ಸ್ವಲ್ಪ ಜನ ಊರ ಬಗ್ಗೆ, ಸ್ವಲ್ಪ ಜನ ಅದ್ರ ಬಗ್ಗೆ, ಸ್ವಲ್ಪ ಜನ ಇದ್ರ ಬಗ್ಗೆ ಮಾತಾಡೋಗೆ ಪ್ರೇರೇಪಣೆ ಆಗಿ ವಾಕ್ಯ ಮರೆಸಿಬಿಡ್ತೇವೆ ಅಂತ. ಇದ್ದೀರಾ? ನನ್ನ ಉದ್ದೇಶ ಸಂದೇಶ ಮಾತಾಡ್ಬೇಕಂತಲ್ಲ. ಇಂಥ ಸೇವಕರನ್ನ ರಕ್ಷಣೆಗೆ ತಂದಂತ ಪೌಲ್ ಹೇಳ್ತಾನೆ, ಈ 4 ಇಲ್ಲದೆ ಹೋದ್ರೆ ಪರಲೋಕಕ್ಕೆ ಹೋಗಕ್ಕಾಗಲ್ಲ. ಆ ಕುಟ್ಟಿ ಪಿಚಾಚಿ ಹೇಳ್ತಂತೆ, ನಾವು ಸಭೆ ಮುಂದೆ ಹೋಗಿ ನಿಂತ್ಕೊಂಡ್ಬಿಡ್ತೇವೆ. ಹೊರಗಡೆ ಜನ ಬಂದ ಕೂಡಲೇ ಅವ್ರ ಮೇಲೆ ನಾವು ಕೈ ಇಟ್ಟು ಬಿಡ್ತೇವೆ. ಅದಕ್ಕೆ ಇನ್ನೊಂದು ದೇವ ಹೇಳ್ತಂತೆ, ಹುಚ್ಚ, ನಿನಗೆ ಬುದ್ಧಿ ಐತಾ? ನಮಗೆ ಬುದ್ಧಿ ಇದೆಯಾ? ನಿಮಗೆ ಡೌಟಾ? ಬುದ್ಧಿ ಇದೆಯಲ್ಲ ನಿಮಗೆ? ಮತ್ತಿದ್ರೆ ಯಾಕೆ ಡೌಟ್ ಮುಟ್ ನೋಡ್ಕೊಂತ ಇದ್ರ ಐತಾ ಇಲ್ಲ ಅಂತ? ಕಾನ್ಫಿಡೆನ್ಸ್ ಆಗಿ ಹೇಳ್ಬೇಕು, ನನಗೆ ಬುದ್ಧಿ ಇದೆ ಅಂತ. ಬುದ್ಧಿ ಬಂದಂತಾನೆ ರಕ್ಷಣೆಗೆ ಬಂದಿರೋದು. ಬುದ್ಧಿ ಬಂದ್ಮೇಲೆ ತಾನೆ ಅಪ್ಪನ ಮನೆಗೆ ಬಂದಿದ್ದೀರಾ. ಮತ್ತೆ ಈಗಲೂ ಡೌಟ್ ಬಿಟ್ರೆ ಅಂದಿತ್ತಿನ ಒಟ್ಟನ್ನ ತಿನ್ಬೇಕಾಗುತ್ತೆ. ಹಲ್ಲೆಲೂಯಾ. ಒಂದು ಕುಟ್ಟಿ ಪಿಚಾಚಿ ಹೇಳ್ತಂತೆ, ಹುಚ್ಚ, ಚರ್ಚ್ಗಳ ಹತ್ರ ಹೋಗಿ ನಿಂತ್ಕೊಂಡು ಆ ಜನಗಳ ಮೇಲೆ ಕೈ ಇಟ್ಟು ನಮ್ಮ ಅನಾಯಿಂಟಿಂಗ್ನ ಸುರಿಸೋದು ವೇಸ್ಟ್. ನಿನಗೆಷ್ಟು ಪರಿಜ್ಞಾನ ಇಲ್ವಾ? ನಿನಗೆಷ್ಟು ಪರಿಜ್ಞಾನ ಇಲ್ವಾ? ಆರಾಧನೆಗೆ ಮಾಡಿದ್ದಕ್ಕೆ ಅಂತ, ದೇವರನ್ನ ಘನಪಡಿಸಕ್ಕೆ ಅಂತ, ಅನ್ಯ ಭಾಷೆ ಮಾತಾಡಕ್ಕೆ ಅಂತ, ಕನಸು ನೋಡ್ದಂತೆ ಹೇಳಕ್ಕೆ ಅಂತ, ದೇವರನ್ನ ನೋಡ್ದಂತೆ ಹೇಳಕ್ಕೆ ಅಂತ ಶ್ರದ್ಧೆಯಿಂದ ಗೊಂಬೆಗಳ ತರ ಒಳಗೆ ಕೂತವ್ರಲ್ಲ, ಅವ್ರನ್ನ ಯಾರಂತ ತಿಳ್ಕೊಂಡಿದ್ಯಾ? ಅವರೆಲ್ಲ ಯೇಸು ಸ್ವಾಮಿ ಭಕ್ತರು ಅಂತ ತಿಳ್ಕೊಂಡಿದ್ಯಾ? ಅವರೆಲ್ಲ ನನ್ನ ಮಕ್ಕಳೇ. ಸುಮ್ಮನೆ ಹೊರಗೋಗೋರು ಅಷ್ಟೇ. ಅವರು ಹೊರಗಡೆ ಬಂದ ಕೂಡಲೇ ನಂದೇ ಆಕ್ಟಿವಿಟೀಸ್ ಅವ್ರೊಳಗಿರೋದು. ಅವ್ರನ್ನ ಹಿಡ್ಕೊಂಬರೋ ಅವಶ್ಯಕತೆ ಇಲ್ಲಪ್ಪ, ಅವ್ರನ್ನ ಬಿಟ್ಟು ಬೇರೆಯವ್ರ ಕಡೆ ಹೋಗು ಅಂದಂತೆ.
ಹಾಗಾದ್ರೆ ದೆವ್ವ ಎದ್ರದ್ದು ಯಾರಿಗೆ ಅಂದ್ರೆ ಆತ್ಮಿಕವಾಗಿ ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡೋನ್ನ ಒಬ್ಬನ್ನ ಮಾತ್ರ. ದಾವೀದ ಆತ್ಮ ಪರೋಶನಾಗಿ ದೇವ್ರಿಗೆ ಆಡ್ದಾರಿ. ನಮ್ಮ ತರ ಯಾರೋ ಆಡಿದಕ್ಕೆ ಇವನ್ ತಕ್ಕತೈ ಅಂತ ಕುಣಿಯಕ್ಕೆ ಅವನು ಆಡಿಲ್ಲ. ಅವನ ಒಳಗನೆ ಅವನೇ ಹಾಡನ್ನ ಕ್ರಿಯೇಟ್ ಮಾಡ್ದ, ಅವನೇ ಬಾಯಿಂದ ಆಡ್ದ. ಆ ಟೈಮಲ್ಲಿ ಅವನೇ ಕುಣಿದು ಕುಪ್ಪಳಿಸ್ದ. ಅವ್ರ ಹೆಂಡತಿ ಬೆಳೆದ್ರು ಕೇಳಲಿಲ್ಲ. ಆದ್ರೆ ಈಗ ಹೆಂಗಾಗಿದೆ ಕಾಲ ಅಂದ್ರೆ ಯಾವನೋ ಆಡಿರ ಹಾಡಿಗೆ ಇವನ್ ಜೋಶಲ್ಲಿ ಕುಣಿತಾನೆ. ಅದು ಯಾವ ಡ್ಯಾನ್ಸ್ ಆಡ್ತಾನೆ ಅವನು? ರೋಡಲ್ಲಿ ಹೋಗೋ ಮೆರವಣಿಗೆ ಹತ್ರ ಕುಡಿದು ಕುಣಿತಿರಲ್ಲ ಆ ಹಾಡು ಇವನು ಆಡ್ತಾನೆ. ಇಲ್ಲಿ ಪ್ರಿಯ ಸಹೋದರಿ, ನಾನು ನೊಂದು ಮಾತಾಡ್ತಾ ಇದ್ದೇನೆ. ಸಭೆ ಕ್ರಮನ ಕಲಿಬೇಕು, ಶಿಸ್ತನ ಕಲಿಬೇಕು, ಭಯಭಕ್ತಿಯನ್ನ ಕಲಿಬೇಕು. ನಿಮ್ಮನ್ನ ನೋಡುವಾಗಲೇ ಪೌಲನ ನೋಡ್ದಂಗೆ ಕಣಿ ಹೇಳೋರು ಹೇಳ್ಬೇಕು, ಇವನು ದೇವರ ಮನುಷ್ಯ. ನಮ್ಮನ್ನ ನೋಡುವಾಗ ಹೇಳ್ಬೇಕು, ಇವರಲ್ಲಿ ದೇವರ ಆತ್ಮ ಇದ್ದಾನೆ ಅಂತ, ದೇವರು ಇವ್ರ ಹತ್ರ ಮಾತಾಡ್ತಾ ಇದ್ದಾನೆ ಅಂತ. ಆದ ಕಾರಣ ಭಕ್ತನ ಹೇಳ್ತಾನೆ, ಕಡೆಯದಾಗಿ ಒಂದು ರಕ್ತ ಹರಿಸಲ್ಪಡದೆ ಹೋದ್ರೆ, ನಂಬಿಕೆ ಇಲ್ಲದೆ ಹೋದ್ರೆ, ಪರಿಶುದ್ಧತೆ ಇಲ್ಲದೆ ಹೋದ್ರೆ, ಕಡೆಯದಾಗಿ ಶಿಸ್ತು ಇಲ್ಲದೆ ಹೋದ್ರೆ ದೇವರ ಮಕ್ಕಳಾಗಕ್ಕೆ ಆಗಲ್ಲ ಅಂತ. ಓದಿ ವಚನ ಓದಿ ಮುಗಿಸ್ತೇನೆ ನಾನು. ಇಬ್ರಿ 12:8 ಓದ್ರಿ ಬೇಗ. ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆಧಾರದಿಂದ ಹುಟ್ಟಿದವರೇ ಹೊರತು. ಹಲ್ಲೆಲೂಯಾ. ನಾವ್ಯಾರ ಮಕ್ಕಳಾಗಿ ಹುಟ್ಟಬೇಕು? ಅವನು ಹೇಳ್ತಾನೆ, ತಂದೆಯಿಂದ ಶಿಕ್ಷೆ ಹೊಂದದೆ ಹೋಗುವಂತ ಮಗನಲ್ಲಿ. ಡಾಕ್ಟರ್ ಹೇಳ್ತಾನೆ, ಇಷ್ಟು ವರ್ಷ ಈ ರೀತಿಯಾಗಿ ಮಗುನ ನೋಡ್ಕೊಳ್ರಿ, ಇಷ್ಟು ವರ್ಷ ಆದ್ಮೇಲೆ ಮಗುಗೆ ಹೊಡೀರಿ, ಇಷ್ಟು ವರ್ಷ ಆದ್ಮೇಲೆ ಫ್ರೆಂಡ್ ಆಗಿ ಮಾತಾಡ್ರಿ, ಇಷ್ಟ ವರ್ಷ ಆದ್ಮೇಲೆ ಅವನ ಜೊತೆ ಯಾವ ರೀತಿ ನಡ್ಕೊಳ್ಬೇಕು ಆ ರೀತಿಯಾಗಿ ನಡೀರಿ. ಅದಕ್ಕೆ ಜನಕ್ಕೆ ಮಾತಾಡ್ತಾರೆ, ಬೆಳೆದಿದ್ದ ಮಕ್ಕಳಿಗೆ ಹೊಡಿಯಕ್ಕೆ ಹೋಗ್ಬೇಡಮ್ಮ, ಬೈಯಕ್ಕೆ ಹೋಗ್ಬೇಡಮ್ಮ. ಪೌಲ್ ಹೇಳ್ತಾನೆ, ದೇವರ ಮಗನಾಗಬೇಕಾದಂತ ಪ್ರೀತಿಯ ಸಹೋದರ ಸಹೋದರಿಯೇ, ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ದೇವರ ಮನೆಗೆ ಬಂದ್ರೆ ಯೇಸು ನಿಮಗೆ ತಂದೆಯಾಗಿ ಬೋಧಿಸ್ತಾನಂತ. ಅವನ ಬೋಧನೆಯನ್ನು ಕೇಳುವಂತ ಪ್ರತಿಯೊಬ್ಬರು ಅವನ ಶಿಕ್ಷೆಗೆ ಒಳಗಾಗಿ ತಮ್ಮನ್ನು ಒಪ್ಪಿಸಿಕೊಡ್ತಾರಂತೆ. ನೀವು ಹಾಕೊಂಡಿರೋ ಬಂಗಾರ ಇದೆಯಲ್ಲ, ಜನ ಬಂದು ನೋಡಿ ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ನೆಕ್ಲೆಸ್, ಸರ ಎಷ್ಟು ಚೆನ್ನಾಗಿದೆ, ನೀವು ಹಾಕೊಂಡಿರೋ ವಾಲೆ ಚೆನ್ನಾಗಿದೆ, ಹಾಕೊಂಡಿರೋ ಉಂಗುರ ಚೆನ್ನಾಗಿದೆ. ಆ ಬಂಗಾರ ರೂಪ ತಗೊಳಕ್ಕೆ ಮುಂಚೆ ಆಚಾರಿ ಕೈಯಲ್ಲಿ ಬಂಗಾರ ಗಟ್ಟಿಯಾಗಿ ಹೋದಾಗ ಅದು ಬೆಂಕಿ ಒಳಗೆ ಹೋಗಲೇಬೇಕು. ಬೆಂಕಿಯಲ್ಲಿ ಹೋಗಿ ಕರಗದ ಹೋದ ನಿಮಿತ್ತ ಅದರ ಹೊಳಪು ಬರಲ್ಲ, ಅದಕ್ಕೆ ರೂಪ ಬರಲ್ಲ. ನನ್ನ ಶಿಕ್ಷಿಸಬೇಡಪ್ಪ, ಹಂಗೆ ತಯಾರು ಮಾಡು ಅಂದ್ರೆ ಆಗಲ್ಲ. ಇವತ್ತು ನಾವು ದೇವರ ಮಕ್ಕಳಾಗಬೇಕಂದ್ರೆ ಶಿಕ್ಷೆಗೆ ಒಳಗಾಗಲೇಬೇಕು. ದೇವರ ವಾಕ್ಯ ಹೇಳ್ತದೆ, ನಿಮ್ಮನ್ನು ರಕ್ಷಿಸೋದಕ್ಕೆ ಯೇಸು ಶ್ರಮ ಪಟ್ಟಿದ್ದಾನೆ, ಅವನ ರಕ್ತ ಸುರಿಸಿದ್ದಾನೆ, ನಂಬಿಕೆ ಹುಟ್ಟಿಸಿದ್ದಾನೆ, ಪರಿಶುದ್ಧತೆಯನ್ನು ನಿಮಗೆ ಕೊಟ್ಟಿದ್ದಾನೆ, ಅವನ ಮಕ್ಕಳಾಗುವಂಥ ಶಿಸ್ತನ್ನ ದೇವರು ನಿಮಗೆ ಕಲಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇಶದ ಎಲುಬು ಯಾರು? ಬೆನ್ನೆಲುಬು ಇಬ್ಬರು ಯಾರವರು? ಒಬ್ಬ ರೈತ, JCB ಡ್ರೈವರ, ದೇಶದ ಸೈನಿಕನ. ಒಬ್ಬ ರೈತ, ಒಬ್ಬ ಸೈನಿಕ. ದೇವ್ರು ಹೇಳಿದ್ನ? ದೇವ್ರು ಹೇಳೋದು ನಿಮ್ಗೆ ತಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾನ? ನಿಜ. ನಮ್ಮ ದೇಶದ ರೈತರಿಗೆ, ಸೈನಿಕರಿಗೆ ನಾವು ಗೌರವಿಸಬೇಕು. ಅವನು ಬಿತ್ತಿಲ್ಲ ಅಂದರೆ ನಮಗೆ ತಿನ್ನಕ್ಕಿರಲ್ಲ, ಅವನು ಕಾಯಲಿಲ್ಲ ಅಂದರೆ ನೀವು ಮಲಗಕ್ಕಾಗಲ್ಲ. ಅವ್ರು ತಮ್ಮ ಜೀವಿತವನ್ನ ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿದ.
ಅವರು ಕ್ರಮಬದ್ಧವಾಗಿ ಶ್ರಮ ವಹಿಸಲ್ಪಟ್ಟ ನಿಮಿತ್ತ ನಾವು ಸಂತೋಷವಾಗಿದ್ದೇವೆ. ಅದಕ್ಕೆ ನಮ್ಮ ದೇಶದ ಕಾನೂನು ರೈತ ಮತ್ತು ಸೈನಿಕನನ್ನ ಬೆನ್ನೆಲುಬು ಅಂತ ಕರೀತಾರೆ. ಅದು ದೇವರು ಹೇಳ್ತಾನೆ, ದೇವರ ಮನೆಗೆ ಬರುವಂಥವರೇ, ಲೋಕದಲ್ಲಿ ನಿಮ್ಮನ್ನು ಆರಿಸ್ಕೊಂಡಿರೋದು ಪರಲೋಕ ರಾಜ್ಯದ ಶಿಸ್ತನ್ನ, ಭಯಭಕ್ತಿಯನ್ನ, ಪರಿಶುದ್ಧತೆಯನ್ನ, ನಂಬಿಕೆಯನ್ನ ಯೇಸುವಿನಲ್ಲಿ ಕಲಿತು ಬೇರೆಯವರಿಗೆ ಅದನ್ನು ನೀವು ತಿಳಿಯಪಡಿಸಬೇಕು. ಯಾರ ಕೆಲಸ ಮಾಡ್ತಿರೋ ಸೇವಕರನ್ನ ದೇವರು ಹೊರಗೆ ತಂದಾಗೆ ನಮ್ಮನ್ನು ತಂದು ನಿಲ್ಲಿಸೋದಕ್ಕೆ ಶಕ್ತನಾಗಿದ್ದ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಪಾಪದಿಂದ ಹೊರಗೆ ಬಂದಂತ ಪೌಲ ಹೇಳ್ತಾನೆ, ನಾಲ್ಕು ಇಲ್ಲದಿದ್ದರೆ ದೇವರ ಮಗನಾಗಿ ಮಗಳಾಗಿರಕ್ಕಾಗೋದಿಲ್ಲ. ಆದ ಕಾರಣ ಇವತ್ತು ನಮ್ಮನ್ನು ಒಪ್ಪಿಸ್ಕೊಡೋಣ, ನಾವು ಒಪ್ಕೊಳ್ಳೋಣ. ಏಸಪ್ಪ, ನನ್ನ ಪಾಪ ಪರಿಹಾರಕ್ಕೋಸ್ಕರ ನೀನ್ ರಕ್ತ ಸುರಿಸಿದ್ಯಾ. ಏಸಪ್ಪ, ನಿನ್ನನ್ನು ನಂಬುವುದಕ್ಕೋಸ್ಕರ ನನ್ನ ಒಳಗೆ ನಂಬಿಕೆಯನ್ನು ಹುಟ್ಟಿಸಿದ್ಯಾ. ಏಸಪ್ಪ, ನಿನ್ನ ಆತ್ಮ ಪರವಶನಾಗಿ ನೋಡುವುದಕ್ಕೋಸ್ಕರ ನನ್ನಲ್ಲಿ ಪರಿಶುದ್ಧತೆಯನ್ನು ಉಂಟು ಮಾಡಿದ್ಯಾ. ಏಸಪ್ಪ, ನಿನ್ನ ರಾಜ್ಯದಲ್ಲಿ ಶಿಸ್ತಿನ ಸಿಪಾಯಿಯಾಗಿ ನಡೆಯುವುದಕ್ಕೋಸ್ಕರ ನನ್ನನ್ನು ಶಿಸ್ತನ್ನು ಕಲಿಸುವಂತ ನಾವು ಕೇಳಿಕೊಳ್ಳೋದಾದ್ರೆ ಅದೆಲ್ಲ ಆ ಪೌಲ್ ಅವನಲ್ಲಿ ಅಳವಡಿಸ್ಕೊಂಡ ಪ್ರಿಯರೇ. ಅದಕ್ಕೆ ಅವನು ಹೇಳ್ತಾನೆ, ನನ್ನ ಓಟವನ್ನು ನಾನು ಓಡಿ ಮುಗಿಸಿದ್ದೇನೆ. ನಾನು ಪಾಪಿಯಾಗಿದ್ದೆ, ಈಗ ದೇವರಲ್ಲಿ ಪರಿಶುದ್ಧನಾಗಿ ಜೀವಿಸ್ತಾ ಇದ್ದಾನೆ. ಯಾವ ಕಾರಣಕ್ಕೂ ಹಿಂದೆ ನೋಡುವಂತ ಜಾಯಮಾನ ನನ್ನದಲ್ಲ. ಒಂದು ಸಾಲಿ ನಾನು ಕಾಲನ ಮುಂದೆ ಇಟ್ಟುಬಿಟ್ಟಿದ್ದೇನೆ, ಹಿಂದೆ ತೆಗೆಯ ಮಾತೇ ಇಲ್ಲ. ಹಣ ಇರ್ಲಿ, ಗೌರವ ಇರ್ಲಿ, ಸೌಕರ್ಯ ಇರ್ಲಿ, ಇಲ್ದೆ ಹೋಗಿರ್ಲಿ, ಯಾರು ಬರ್ಲಿ ಬರ್ದೆ ಹೋಗ್ಲಿ, ನಾನು ಆತ್ಮ ಪರವಶನಾಗಿ ರಕ್ಷಣೆ ಕೊಟ್ಟಂತ ಯೇಸುವಿಗೋಸ್ಕರ ನಾನು ಜೀವಿಸ್ತೇನೆ. ಹಲ್ಲೆಲೂಯ. ಆವಾಗ ಪೌಲ್ ಆಗ್ಬಿಟ್ರೆ ನಾವು ಮೂರೊತ್ತು ಎಲ್ಲಿರ್ತೀವಿ ರೀ? ದೇವರ ಹತ್ರನೇ ಇರ್ತೀವಿ. ದಾವೀದ ಹೇಳ್ತಾನೆ, ದೇವರೇ, ನಿನ್ನ ಆಲಯದಲ್ಲಿ ನನಗೆ ಸ್ವಲ್ಪ ಜಾಗ ಕೊಡಪ್ಪ, ಪುಲ್ಪಿಟ್ ಬೇಡಪ್ಪ, ಆ ಬಾಗಿಲ ಹತ್ರ ನಾನು ನಿಂತ್ಕೊಳ್ತೀನಿ. ಅಲ್ಲಿ ನಿಂತ್ಕೊಂಡೆ ಏನು ಮಾಡ್ತೀನಿ ಅಂದರೆ ನಿನ್ನ ನನ್ನ ಕಣ್ಮುಂದನೇ ನಾನು ಇಟ್ಕೊಂಡ್ಬಿಡ್ತೀನಿ. ಇವತ್ತೆಲ್ಲ ಹೆಣ್ಮಕ್ಳು ಬ್ಯಾಗಲ್ಲಿ ಏನಿರ್ತದೆ? ಮುಗಿಸ್ತಾ ಇದ್ದೀನಿ ಹೇಳಿ. ಬೈಬಲ್ಲೇ ಇರಲ್ರಿ. ಅವ್ರು ಹಾಕ್ಕೊಳ್ಳೋ ಲಿಪ್ಸ್ಟಿಕ್ಕು, ಬಾಚಣಿಗೆ, ಚಿಕ್ಕದೊಂದು ಮಿರರು, ಇವೆಲ್ಲ ಒಳ್ಳೆಯದೇ ಕ್ರಮ, ಶಿಸ್ತು ಕ್ಲೀನ್ನ ಕಲಿಸ್ಕೊಡ್ತದೆ. ಆದರೆ ದೇವ್ರನ್ನೇ ಬಿಟ್ಟು ನೀವು ಕ್ಲೀನ್ ಆಗಕ್ಕಾಗಲ್ಲ. ಕ್ರಮವಾಗಿರೋದು ಉತ್ತಮ, ಶುದ್ಧವಾಗಿರೋದು ಉತ್ತಮ. ಅದ್ರ ಜೊತೆಗೆ ಹೊರಗೂ ಒಳಗೂ ದೇವ್ರ ಮೆಚ್ಚೋ ರೀತಿಯಲ್ಲಿ ನಾವಿರ್ಬೇಕು. ಹೊರಗಿನ ಮಾತ್ರ ನಾವು ಶುದ್ಧರಾಗಿ ಕಂಡು ಒಳಗೆ ನಾವು ಶುದ್ಧರಿಲ್ಲ ಅಂದರೆ ಪ್ರಯೋಜನ ಇಲ್ಲ. ಅದಕ್ಕೆ ನೀತಿವಂತನ ಪ್ರಾರ್ಥನೆ ಅತ್ಯಾಸಕ್ತಿಯಿಂದ ಕೂಡಿರ್ತದೆ. ಅವನ ಮನೆ ಧನೈಶ್ವರ್ಯಗಳಿಂದ ಕೂಡಲ್ಪಟ್ಟಿರ್ತದೆ. ಅವನ ನಂಬಿಕೆ ಯಾವತ್ತೂ ಬಿದ್ದು ಹೋಗಲ್ಲ. ಅವನ ನಂಬಿಕೆ ಪ್ರತಿಫಲ ದೇವರು ಕೊಡ್ತಾನೆ. ಹಲ್ಲೆಲೂಯ. ಯೇಸುವಿನ ರಕ್ತದ ಮೂಲಕ ನೀವು ನೀತಿವಂತರಾಗಿದ್ದೀರಿ. ಅವನ ಮೇಲೆ ನಂಬಿಕೆ ಇಟ್ಟ ನಿಮಿತ್ತವಾಗಿ ದೇವರು ನಿಮ್ಗೆ ಜಯ ಕೊಡ್ತಾನೆ. ಅವನ್ನ ನೋಡ್ಬೇಕಂತ ಬಯಸ್ರಿ. ಅವನೇ ವಾಕ್ಯದ ಮೂಲಕ, ಕನಸು ಮೂಲಕ, ದರ್ಶನದ ಮೂಲಕ ಯೇಸು ಮಾತನಾಡಲಿಕ್ಕಿದ್ದಾನೆ. ನಾವೆಲ್ಲ ಎದ್ದು ನಿಂತುಕೊಳ್ಳೋಣ, ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ, ದೇವರಿಗೆ ನಮ್ಮನ್ನು ಸಮರ್ಪಣೆ ಮಾಡೋಣ. ಹಲ್ಲೆಲೂಯಾ. ದೇವರಿಗೆ ಹಲ್ಲೆಲೂಯಾ. ರಾಜನಿಗೆ ಹಲ್ಲೆಲೂಯಾ. ದೇವರಿಗೆ ಹಲ್ಲೆಲೂಯಾ. ರಾಜನಿಗೆ ದೇವಾದಿ ದೇವನು ರಾಜಾದಿರಾಜನು ಎಂದೆಂದು ನಡೆಸುವನು. ಆಹಾ. ದೇವಾದಿ ದೇವನು ರಾಜಾದಿರಾಜನು ಎಂದೆಂದು ನಡೆಸುವನು. ಆರಾಧನೆ ಆರಾಧನೆ ಆರಾಧನೆ
ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ ನಿಮಗೆ ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ ನಿಮಗೆ. ಪ್ರೀತಿಯ ದೇವಜನರು, ಒಂದು ನಿಮಿಷ, ಒಂದೇ ಒಂದು ಸೆಕೆಂಡ್ ಮೌನವಾಗಿ ನೀವು ಧ್ಯಾನ ಮಾಡಿ ನೋಡ್ರಿ. ನಿಜ ಅಲ್ವಾ? ಒಂದು ಪಾಪಿಯನ್ನು ರಕ್ಷಿಸುವುದಕ್ಕೋಸ್ಕರ ದೇವಾದಿ ದೇವನು ಮನುಷ್ಯ ರಕ್ತ ಮಾಂಸಧಾರಿಯಾಗಿದ್ದಾನೆ ಅಂತ, ಅವನು ಸಹ ರಕ್ತ ಮಾಂಸಧಾರಿಯಾಗಿ ಮಾನವ ಕುಲದ ರಕ್ಷಣೆಗೋಸ್ಕರ ಲೋಕಕ್ಕೆ ಮಾನವನಾಗಿ ಇಳಿದು ಬರ್ತಾನೆ. ನಮ್ಮ ದರಿದ್ರವನ್ನು ತೆಗೆಯುವುದಕ್ಕೆ, ನಮ್ಮ ಬಡತನವನ್ನು ತೆಗೆಯೋದಕ್ಕೆ, ನಮ್ಮ ರೋಗಗಳನ್ನು ತೆಗೆದುಹಾಕೋದಕ್ಕೆ, ನಮ್ಮನ್ನ ದೇವರ ಮಕ್ಕಳಾಗಿ ಆ ಕೃಪೆಗೆ ಒಳಪಡಿಸೋದಕ್ಕೆ, ಆ ಪರಲೋಕದ ವೈಭವವನ್ನು ಬಿಟ್ಟು ನಮಗೋಸ್ಕರ ಅವನು ಬಡವನಾಗಿ ಮಹಿಮೆಯನ್ನು ತ್ಯಾಗ ಮಾಡಿ ಲೋಕಕ್ಕೆ ಬಡವನಾಗಿ ಇಳಿದು ಬಂದ ಯೇಸುವನ್ನ ನಿನ್ನ ಹೃದಯ ಒಪ್ಪಿಕೊಳ್ತಾ ಇದೆಯಾ? ನಿನ್ನ ಹೃದಯದಲ್ಲಿ ಅವನಿಗೆ ಸ್ಥಾನಮಾನ ಇದೆಯಾ? ಯೇಸು ನನಗಾಗಿ ಸತ್ತಿದ್ದಾನೆ, ನನ್ನ ಪಾಪಗಳಿಗಾಗಿ ಸತ್ತಿದ್ದಾನೆ, ನನ್ನ ರೋಗಗಳಿಗಾಗಿ ಸತ್ತಿದ್ದಾನೆ. ಎಂಥ ಕುಡುಕಾಗಿರು, ಎಂಥ ಪಾಪದಲ್ಲಿ ಸಿಕ್ಕಾಕೊಂಡಿರು, ಯಾವುದು ನಿನ್ನಿಂದ ಬಿಡುಗಡೆ ಆಗ್ತಾ ಇಲ್ವೋ ಪರಿಪೂರ್ಣವಾಗಿ ಯೇಸುವಿಗೆ ಒಪ್ಪಿಸಿಕೊಡು. ನಿಮ್ಮ ಬಲ ಪರಾಕ್ರಮದಿಂದಲ್ಲ, ದೇವರ ಆತ್ಮನ ಕಾರ್ಯ ಮಾಡ್ತಾನೆ. ದೇವರೇ, ಸೇವಕರು ಹೇಳಿದ ಹಾಗೆ ಕುಡುಕುತನ, ಹಪೇಮ, ಗಾಂಜಾ, ಪಾಪದ ಜೀವಿತ, ಕ್ರೈಸ್ತತ್ವವನ್ನ ವಿರೋಧ ಮಾಡುವಂತ ಸ್ವಭಾವ ಪೌಲನಿಗಿದ್ದ ಹಾಗೆ ಇದ್ದರೂ, ಸೌಲನೇ ಯಾಕೆ ನನ್ನ ಹಿಂಸೆ ಮಾಡ್ತಿ? ಇವತ್ತು ದೇವರೇ, ಈ ಒಂದು ಆರಾಧನೆಯಲ್ಲಿ ಪೌಲ ಹೇಳಿದ ಹಾಗೆ ಈ 4 ಇಲ್ಲದಿದ್ದರೆ ದೇವರ ಮಕ್ಕಳಾಗಿ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗೋದಿಲ್ಲ ಅಂತ ನಮಗಾಗಿ ಇಳಿದು ಬಂದದಕ್ಕಾಗಿ ಸ್ತೋತ್ರಪ್ಪ. ಇವತ್ತಿನ್ನು ಯಾರೆಲ್ಲ ನಿನಗೆ ಪರಿಪೂರ್ಣವಾಗಿ ಸಮರ್ಪಣೆ ಮಾಡಿಲ್ವೋ, ಇವತ್ತೇ ಈಗಲ್ಲೇ ಅವ್ರ ಹೃದಯ ಮಾರ್ಪಡಿಸುವ, ಅವ್ರ ಜೀವನ ಸಾಕ್ಷಿಯಾಗಲಿ ದೇವರೇ. ಹೌದು, ನಾನು ಮಾಡ್ತಾ ಇರೋದು ತಪ್ಪು, ನಾನು ಕುಡಿತಾ ಇರೋದು ತಪ್ಪು, ನಾನು ಮೋಸ ಮಾಡ್ತಾ ಇರೋದು ತಪ್ಪು, ನಾನು ದೇವರ ಸಭೆಗೆ, ದೇವರ ರಾಜ್ಯಕ್ಕೆ, ದೇವರಿಗೆ, ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿರೋದು ತಪ್ಪು. ಇವತ್ತು ಯಾರು ಬಿಟ್ಬಿಡ್ತಿರೋ, ಹಳೇದು ಹೊರಗೋದ್ರೆ ಹೊಸ ಅಭಿಷೇಕ ನಿಮ್ಮ ಒಳಗೆ. ಹಳೇದು ಹೊರಗೋಗ್ತಾ ಇದೆ, ಹೊಸ ಅಭಿಷೇಕ ಕೆಲವರ ಮೇಲೆ ಬರ್ತಾ ಇದೆ. ಅದನ್ನು ರಿಸೀವ್ ಮಾಡ್ಕೊಳ್ರಿ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಅದನ್ನು ರಿಸೀವ್ ಮಾಡ್ಕೋ. ಹೌದು, ಹೊಸ ಕಾರ್ಯ ನನ್ನ ಒಳಗೆ, ಹೊಸ ಬಲ ನನ್ನ ಒಳಗೆ, ಹೊಸ ಅಭಿಷೇಕ ನನ್ನ ಒಳಗೆ, ಹೊಸ ಪ್ರಸನ್ನತೆ ಒಳಗೆ. ದೇವರ ವಾಗ್ದಾನ ನನ್ನಲ್ಲಿ, ನನ್ನ ಮನೆಯಲ್ಲಿ, ನನ್ನ ಕೆಲಸದಲ್ಲಿ, ನನ್ನ ಜೀವಿತದಲ್ಲಿ ನಾನು ದೇವರಿಗಾಗಿ ಜೀವಿಸಬೇಕು, ದೇವರ ರಾಜ್ಯಕ್ಕಾಗಿ ಜೀವಿಸಬೇಕು, ದೇವರ ಬಲಕ್ಕಾಗಿ ಜೀವಿಸಬೇಕು. ದೇವರ ಮಗಳು ನಾನು, ದೇವರ ಮಗನು ನಾನು. ದೇವರೇ ನನ್ನನ್ನು ಮಾರ್ಪಡಿಸು. ಯಾವುದು ಬಿಡಕ್ಕಾಗ್ತಾ ಇಲ್ಲ, ಯಾವುದು ಬಿಡಕ್ಕಾಗ್ತಾ ಇಲ್ವೋ ದೇವರು ಇವತ್ತು ಬಿಡುಗಡೆ ಮಾಡ್ಲಿಕ್ಕಿದ್ದಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ನಿಮ್ಮ ಸೇವಕರಾದ ನಾವು ದೇವರೇ, ನಿನ್ನ ಮಕ್ಕಳಿಗೆ ಯಾವುದು ಬಿಡಕ್ಕಾಗ್ತಾ ಇಲ್ವೋ ಬಿಟ್ಟು ಇವತ್ತೇ ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಅವರ ಚಿಂತೆಗಳು ಬಿಟ್ಟು ಹೋಗಲಿ, ನೆಗೆಟಿವ್ ಥಾಟ್ಸ್ ಬಿಟ್ಟು ಹೋಗಲಿ, ಬಲಹೀನತೆಗಳು ಬಿಟ್ಟು ಹೋಗಲಿ, ರೋಗ ಭಾರಗಳು ಯೇಸುವಿನ ನಾಮ. ಎಲ್ಲ ಸೊಂಟದ ನೋವು, ಕಾಲುಗಳ ನೋವು, ಜಾಯಿಂಟ್ಸ್ ಪೇನ್, ಸ್ಪೈನಲ್ ಕಾರ್ಡ್ ಪೇನ್, in the name of Jesus. ಯಾರಿಗೆ ಕುತ್ತಿಗೆ ಭಾಗದ ನೋವಿದೆಯೋ ಅವರಿಗೆ ನೋವು ಬಿಟ್ಟು ಹೋಗಲಪ್ಪ, ಬಿಟ್ಟು ಹೋಗಲಿ ದೇವರೇ. ಯಾರು ರಾತ್ರಿಯಲ್ಲಿ ನಿದ್ರೆ ಮಾಡ್ತಾ ಒದ್ದಾಡ್ತಾ ಇದ್ದಾರಲ್ಲ ಅವರಿಗೆ ಆ ನೋವು ಬಿಟ್ಟು ಹೋಗಲಿ. ಯೇಸುವಿನ
ನಿನ್ನ ಮಕ್ಕಳಾದ ನಾವು ತಂದೆ, ಮಗ, ಪರಿಶುದ್ಧಾತ್ಮ ಏಕ ದೇವರ ಹೆಸರನ್ನು ಆಶೀರ್ವದಿಸ್ತೇನೆ. ಕಡೆದಾಗಿ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯದ ಸಹವಾಸ ಅನ್ನಿರುತ್ತೆ. ಈ ದಿನ ಆರಾಧನೆಗೆ ಕೂಡಿ ಬಂದಂತಹ ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ಎಂದಿನಿಂದ ಕರ್ತನ ಬರೋಣದವರೆಗೂ ಎಂದೆಂದಿಗಿರುವುದಾಗಲಿ. ಆಮೇನ್.